ಸ್ವಾಗತ ಕೊಡ್ತಾ ಏನು ಇವತ್ತು ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಕ್ಕೆ ಇವತ್ತು ನೂರಾರು ಸಂಖ್ಯೆ ನಮ್ಮ ಕುಲಭಾವದ ಬಂದಿದ್ದಾರೆ. ಇಲ್ಲಿ ಒಂದು ದಯವಿಟ್ಟು ಯೋಚನೆ ಮಾಡಬೇಕು. ಇಲ್ಲಿ ಬಂದ್ವಿ ಓದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕಮ್ಯುನಿಟಿಗೋಸ್ಕರ ಪಾಂಪ್ಲೆಟ್ ಓಡಿಸ್ತಿದ್ದೀವಿ. ಇಲ್ಲಿ ಬಂದು ಊಟ ಮಾಡಿಕೊಂಡು ಹೇಳಿಕೆ ಹಾಕ್ಕೊಂಡು ಇದು ಪ್ರತಿಯೊಬ್ಬರು ತಗೊಂಡು ಹೋಗ್ಬೇಕು ದಯವಿಟ್ಟು. ಯಾಕಪ್ಪ ಅಂದರೆ ಸುಮ್ಮನೆ ಮಾಡಿಲ್ಲ, ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಅಲ್ಲ. ಇದು ನಮ್ಮ ಕುಲಬಾಂಧವರು ಮುಂದೆ ಹಿಂಗೆ ಬಾಳೆ ಬೆಳಿಬೇಕು, ನೀಟಾಗಿ ಹೋಗಬೇಕು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದರೆ ಇದನ್ನು ಮನಸ ವಾಚ ತಗೊಂಡೋಗಿ ಪ್ರತಿಯೊಬ್ಬರಿಗೂ ಮನೆಗೆ ಒಂದು ಮನೆಗೆ ಹೋಗಿ ಎಲ್ಲರೂ ಬರೋಕ್ಕಾಗಲ್ಲ. ಇಲ್ಲಿ ಸುಮಾರು 240 ಹಳ್ಳಿಗಳು ನಮ್ಮವ್ರು ಇದ್ದಾರೆ. ಎಲ್ಲ ಬಂದಿದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ. ಒಬ್ಬೊಬ್ಬರು 20, 30, 50 ತೊಗೊಂಡೋಗಿ ಒಂದು ಮನೆಗೆ ಒಂದು ಕಳಿಸಿ ಅದನ್ನು ಪಾಂಪ್ಲೆಟನ್ನು ಇದು ಏನಿದೆ ಕಾಮ್ ನಂಬರ್ 9, 10 ಅಂತ ಅದನ್ನು ಬಳಸಬೇಕು. ಅದಕ್ಕೆ ಈಗ ಸುಮಾರು 25, 30, 40 ಸಾವಿರ ಪಾಂಪ್ಲೆಟ್ ಓಡಿಸ್ತಿದ್ದೀವಿ ನಾವು. ಪ್ರತಿಯೊಬ್ಬರಿಗೂ ಪಾಂಪ್ಲೆಟ್ ಸಿಗುತ್ತೆ. ಇದಾಗಿದ ತಕ್ಷಣ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಮತ್ತೆ ಎಲ್ಲ ಹುಡುಗರು ಹೇಳ್ಬಿಟ್ಟಿದ್ದಾರೆ ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕಂತ. ಅದು ಏನು ಹೇಳೋದು ಫಾಲೋ ಮಾಡ್ಕೊಂಡು ಹೋಗಿ. ಇದು ಇಂಪಾರ್ಟೆಂಟು. ಬಂದ್ವಿ ಓದಿವಿ ಎಲ್ಲ ಮನೆ ಬಂದು ಕೆಲಸ ಏನು ಗೊತ್ತಾ ಬಂದಿವಿ ನಾವಿಲ್ಲಿ. ಇಷ್ಟು ಕೆಲಸ ಆಯ್ತು ಇವತ್ತು. ಯಾಕೆ ಬಿಟ್ಟು ಬಂದಿದ್ದೀವಿ ಅಂದರೆ ನಮ್ಮ ಕಮ್ಯುನಿಟಿ ಉಳಿವುಗೋಸ್ಕರ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಏನು ಕೊಡುಗೆ ಕೊಡಬೇಕಾದ್ರೆ ಈ 15 ದಿವಸ ದಯವಿಟ್ಟು ನಮ್ಮ ಈ ಕುಲಭಾವ ಏನು ಮಾಡ್ಕೊಂಡಿದ್ದೀವಿ ನಾವು ಒಕ್ಕಲಿಗರು, ಒಕ್ಕಲ್ತನ ಮಾಡುವಂಥ ಎಲ್ಲ ಒಕ್ಕಲಿಗರಾಗೆ 15 ದಿವಸ ಕೆಲಸ ಮಾಡಿದರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಈ ಪಾಂಪ್ಲೆಟ್ಸನ್ನು ನೀವೇ ಕೇಳಿ ತಗೊಂಡು ಹೋಗ್ಬೇಕು. ಅವಾಗ ಗೊತ್ತಾಗುತ್ತೆ ನಿಮ್ಮ ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ. ಯಾಕೆಂದರೆ ನೋಡಿ, ಹುಡುಗರೆಲ್ಲ ಕಂಪ್ಲೀಟ್ ಎಲ್ಲ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಇದೆ. ಊಟ ಮಾಡಿ ಎಲೆಡಿಕೆ ಎಲ್ಲ ಹಾಕ್ಕೊಂಡು ಇನ್ನು ಕಂಪ್ಲೀಟಾಗಿ ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಪ್ರತಿಯೊಬ್ಬ ಜೋಬಲ್ಲೂ ಇರಬೇಕು. ನಾನು ನೋಡ್ತೀನಿ ದಯವಿಟ್ಟು. ಯಾಕೆ ನಾನು ದಯವಿಟ್ಟು ಅಂತ ಅಂದರೆ ನಮ್ಮ ಕುಲುಬು, ಯಾಕಂದರೆ ನಮ್ಮ ಕಸಬೆ ಒಕ್ಕಲ್ತನ. ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ ಜವಾಬ್ದಾರಿ ನಿಮ್ಮೆಲ್ಲರ ಕೈಲಿರ್ತದೆ. ನಾನು ಇಲ್ಲಿ ಅಧ್ಯಕ್ಷರಾಗಿ ಬಂದಿಲ್ಲ, ನಾನು ಒಕ್ಕಲಿಗ ಬಂದಿದ್ದೀನಿ. ಇಲ್ಲಿ ಸಂಘ ಇಂಪಾರ್ಟೆಂಟ್ಕಿಂತ ಇಲ್ಲಿ ಜಾತಿ ಇಂಪಾರ್ಟೆಂಟು. ಜಾತಿ ಅಂತ ನಾವು ಸಂಘ ಇದ್ದೀವಿ. ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನನ್ನ ಭಾವನೆ. ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು, ತೊಗೊಂಡು ಹೋಗ್ಬೇಕೆಲ್ಲ ದಯವಿಟ್ಟು ತೊಗೊಂಡು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ನನಗೆಲ್ಲ ಹೇಳಿದ್ದೆ ನಮ್ಮವರೆಲ್ಲ ಆವಾಗಲೇ ಸತ್ಯನ ಮಾತಾಡೋದು ನಿಜ. ಚೆಂಗೇಗೌಡರಿಗೆ 1000 ಎಕರೆ ಇತ್ತು, ಇವಾಗ ಅಷ್ಟಿದೆಯಾ? ನಮ್ಮ ಹೆಸರು ಏನು ಪಾಣಿ ಇದೆ, ನನ್ನ ಹೆಸರು ಗೊತ್ತಾ ಪಾಣಿ ಇರೋದು 5.5 ಎಕರೆ. ಅದು 2 ಎಕರೆ ಕೊಟ್ಬಿಟ್ಟೆ ದಾನ ಯಾವುದೋ ಅದು ಟ್ರಸ್ಟಿಗೆ. ಇವಾಗ ಇಲ್ಲದೆ 3 ಎಕರೆ, ಅದರಲ್ಲಿ 30 ಗುಂಟೆ ಮನೆ ಕೊಟ್ಬಿಟ್ಟೆ ಡೈರಿಗೆ. 2.5 ಎಕರೆ ಜಮೀನ್ದಾರ ನಾನು. ಆಲಂಗು ಚೆಂಗೇಗೌಡ ಮೊಮ್ಮಗ, ಜೋಡಿದಾರ ಮೊಮ್ಮಗ ನಾನು. ಆದರೆ ನನ್ನ ಹೆಸರಿಗೆ ಪಾಣಿ ಇರಷ್ಟೇ ಬರ್ಸ್ಬೇಕು. ಹಂಗಾಗಿ ನಿಮ್ಮ ಹೆಸರಿಗೆ ಎಷ್ಟು ಪಾಣಿ ಇದೆ ಅಷ್ಟೇ ಹೇಳಿ. ನಿಮಗೆಲ್ಲರಿಗೂ ಗೊತ್ತಿದೆ ಚೆಂಗೇಗೌಡ ಎಷ್ಟು ದೊಡ್ಡದಾರ ಅಂತ. ನನ್ನ ಅಕೌಂಟಲ್ಲಿ ನನ್ನ ಲೆಕ್ಕ ಪ್ರಕಾರ 3 ಎಕರೆ ಜಮೀನಿದೆ ಅಷ್ಟೇ. ಇದ್ದಿದ್ದು 6 ಎಕರೆ, ಅದು ಕೊಟ್ಬಿಟ್ಟೆ ಮೊನ್ನೆ ಫ್ರೀಯಾಗಿ. ಹಂಗಾಗಿ ನಿಮ್ಮ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬಳಸಿ ದಯವಿಟ್ಟು. ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ನಾನು, ಏನಮ್ಮ ಅಂದರೆ ಅಯ್ಯೋ ಇದು ಬಂಗಾಳ ಒಂದು ಹೆಣ್ಣು ಅದು ಏನು ಬೇಕು ಯಾವುದೂ ಚೆಕ್ ಮಾಡಲ್ಲ. ನಿಮ್ಮಲ್ಲಿ ಏನು ಅದೇ ಮಾತಾಡಿ ಅದೇ ಹೇಳಿ, ತೊಂದರೆ ಇಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿ ನಾನು 9, 10 ಎಲ್ಲೋ ನೀವು ತಗೊಂಡೋಗಿ ಪ್ರತಿಯೊಂದು ಮನೆಗೂ ಕೊಡಬೇಕಿದು. ಆವಾಗ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಎಲ್ರಿಗೂ ಆಗುತ್ತೆ. ನೀಟಾಗಿ ಶಿಸ್ತುಬದ್ಧವಾಗಿ ಊಟ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಓಕೆ ಸರ್, ಜೈ ಒಕ್ಕಲಿಗ.